ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸತೀಶ್, ಐ ಆಮ್ ಸತೀಶ್. ಮಾನ್ಯ ಸಭಾಪತಿಯವರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 137, ಮಾನ್ಯ ಸಚಿವರು ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ. ಮಾನ್ಯ ಸಭಾಧ್ಯಕ್ಷರೇ, ಕ್ಷಮಿಸಬೇಕು, ಸ್ವಲ್ಪ ತಡವಾಗಿ ಬಂದೆ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಯವರೇ, ನನ್ನ ಪ್ರಶ್ನೆ ಇರೋದು ಮ್ಯಾಟರ್ನಿಟಿ ಲೀವ್ ಆ್ಯಂಡ್ ಚೈಲ್ಡ್ ಕೇರ್ ಲೀವ್ ಫಾರ್ ಟೀಚರ್ಸ್. ನಾನು ಎದಕ್ಕೆ ಹಾಕಿದೆ ಈ ಪ್ರಶ್ನೆ ಅಂದರೆ, ನನ್ನದೇ ಒಂದು ಪರ್ಸ್ನಲ್ ಕೇಸ್. ನಾನು ಸಚಿವರು ಕೂಡ ನನಗೆ ಭಾಳ ಸ್ಪಂದನೆ ಮಾಡಿದ್ರು, ಬಟ್ ಆಗಲಿಲ್ಲ. ಒನ್ ಮದರ್, ಆಫ್ಟರ್ ಗಿವಿಂಗ್ ಬರ್ತ್ ಟು ದ ಚೈಲ್ಡ್, ವಿಚ್ ವಾಸ್ ಅನ್ಫಾರ್ಚುನೇಟ್ಲಿ ಪ್ರಿಮೆಚೂರ್ ಚೈಲ್ಡ್, ಅವರು 6 months ಚೈಲ್ಡ್ ಮ್ಯಾಟರ್ನಿಟಿ ಲೀವ್ ಆದಮೇಲೆ ಅವ್ರು ಹೋಗಿ ಎಕ್ಸ್ಟೆನ್ಷನ್ ಕೇಳ್ತಾರೆ BEOಗೆ, ಕನ್ಸರ್ನ್ಡ್ BEOಗೆ, ಯಲಬುರ್ಗಾ ತಾಲೂಕು ಕನ್ಸರ್ನ್ಡ್ BEOಗೆ. BEO ಅವರು ಅವ್ರ ಚೈಲ್ಡ್ ಕೇರ್ ಲೀವ್ ರಿಜೆಕ್ಟ್ ಮಾಡ್ತಾರೆ, ಮತ್ತು ಅವರಿಗೆ ಒಂದು ಶೋಕಾಸ್ ನೋಟಿಸ್ ಕೊಡ್ತಾರೆ. ಈಗ ನಾವು ಮನುಷ್ಯತ್ವ ಕೂಡ ಕಳ್ಕೊಂಡು ಬಿಟ್ಟಿದ್ದೀವಿ ನಾವು. ಅವರು ಓಕೆ, ಹಿ ಮೇ ಬಿ ಆ್ಯಕ್ಟಿಂಗ್ ಆ್ಯಸ್ ಪರ್ ದ ಲೆಟರ್ ಆಫ್ ದ ಲಾ, ಬಟ್ ಇಟ್ ಈಸ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ದ ಲಾ. ಯಂಗ್ ಮದರ್ ಹೂ ಹ್ಯಾಸ್ ಗಾಟ್ ಅ ಯಂಗ್ ಚೈಲ್ಡ್, ನಾಟ್ ಈವನ್ 6 months ಓಲ್ಡ್, ಅವರಿಗೆ ನೀವು ಫೋರ್ಸ್ ಮಾಡಿ ಯು ಕಮ್ ಬ್ಯಾಕ್ ಟು ವರ್ಕ್ ಅಂತ ಹೇಳಿದ್ರೆ, ಅವ್ರ ಬದಲು ನೀವು ಯಾರನ್ನಾದರೂ ಟೆಂಪ್ರವರಿ ಹೈರ್ ಮಾಡ್ಬೋದಲ್ಲ. ವೆನ್ ಯು ನೋ ದಟ್ ಲೇಡಿ ಈಸ್ ಗಾನ್ ಆನ್ ಮ್ಯಾಟರ್ನಿಟಿ ಲೀವ್ ಆ್ಯಂಡ್ ಶಿ ಈಸ್ ಎಲಿಜಿಬಲ್ ಫಾರ್ ಚೈಲ್ಡ್ ಕೇರ್ ಲೀವ್ ಫಾರ್ ಅನದರ್ 6 months ಅಂದರೂ ಕೂಡ ಹೀಗಾಗಿದೆ. ಆಮೇಲೆ ನಂದು ನಿಮಗೂ ಗೊತ್ತಿದೆ ಸಭಾಪತಿಯವರೇ, ನಾವೆಲ್ಲರೂ ಇಲ್ಲಿರೋರೆಲ್ಲ ಪೇರೆಂಟ್ಸ್, ಐದರ್ ಫಾದರ್ಸ್ ಆರ್ ಮದರ್ಸ್. ವೆನ್ ವುಮನ್ ಇಸ್ ಪ್ರೆಗ್ನೆಂಟ್, ಆ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ, ಮತ್ತು ವೆನ್ ದ ಚೈಲ್ಡ್ ಬಿಕಮ್ಸ್ ಓಲ್ಡರ್ 3 years or 5 years ವರೆಗೆ, ಆ ಮದರ್ ಇನ್ ದ ಹೆಲ್ತ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ದ ಚೈಲ್ಡ್ ಆರ್ ಅಪ್ಬ್ರಿಂಗಿಂಗ್ ಆಫ್ ದ ಚೈಲ್ಡ್. ನಾನು ಅದ್ರ ಬಗ್ಗೆನೇ ಒಂದು ಸಲಹೆ ಕೊಡ್ಬೇಕಂತಿದ್ದೆ, ಬಟ್ ನನಗೆ ಭಾಳ ಖುಷಿ ಆಯಿತು. ಅವರು ಸಚಿವರು ಉತ್ತರದಲ್ಲೇ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಚೈಲ್ಡ್ ಬರ್ತ್ ಆದಮೇಲೆ ಆ ಟೀಚರಿಗೆ, ವಿಮೆನ್ ಟೀಚರಿಗೆ 5 ವರ್ಷದವರೆಗೆ ಅವರು ಯಾವ ಪೋಸ್ಟಿಂಗ್ ಕೇಳ್ತಾರೆ ಅಲ್ಲಿ ಆ ಜಾಗಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೂ ಭಾಳ ಧನ್ಯವಾದಗಳು, ಸರ್ಕಾರಕ್ಕೆ ಕೂಡ ಭಾಳ ಧನ್ಯವಾದಗಳು. ಅಟ್ಲೀಸ್ಟ್ ಈಗಾದರೂ ನೀವು ಒಬ್ಬ ಮಹಿಳೆಯ ಟೀಚರ್ದು ನೀವು ಇಷ್ಟು ಕಾಳಜಿ ತಗೊಳ್ತಾ ಇದ್ದೀರಂತ ನಾನು ನಿಮಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ನಂದು ಒಂದೇ ಒಂದು ಸಣ್ಣ ಉಪಪ್ರಶ್ನೆ ಸಚಿವರೇ, ಸಭಾಪತಿಯವರೇ, ಇದು ಟೆಂಪರರಿ ಟೀಚರ್ಸಿಗೆ ಅಪಾಯಿಂಟ್ ಆಗ್ತತಾ ಇಲ್ಲ? ವೆದರ್ ಇಟ್ ಈಸ್ ಅಪ್ಲಿಕಬಲ್ ಟು ಟೆಂಪರರಿ ಟೀಚರ್, ಅದೇನಂತೀರಿ ನೀವು ಅವ್ರಿಗೆ? ಅದೊಂದು. ಆಮೇಲೆ ಎರಡನೇದು, ಇಲ್ಲ ಇದು ಹೇಳಿ, ನಾನು ನೆಕ್ಸ್ಟ್ ಇನ್ನೂ ಒಂದು ಸಣ್ಣ ಪ್ರಶ್ನೆ ಇದೆ, ಕೇಳ್ತೀನಿ ನಾನು. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ನನಗೆ ಒಂದು ಈ ವಿಚಾರನ ತಗೊಂಡು, ಒಬ್ಬರು ಹೆಣ್ಮಗಳು ಈ ಥರ ತೊಂದರೆ ಆಗಿದೆ, ದಯವಿಟ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಇಲ್ಲ ಡೆಪ್ಯುಟೇಷನ್ ಮಾಡಿ ಅಂತ. ತಮಗೂ ಕೂಡ ಗೊತ್ತಿದೆ, ನಮ್ದೆಲ್ಲ ಟೀಚರ್ಸು ಕೌನ್ಸಿಲಿಂಗಲ್ಲೇ. ಸೊ ಫಸ್ಟ್ ಟೈಮ್ ನಾನು ಬಂದಾಗ ಸ್ವಲ್ಪ ಪ್ರೆಷರ್ ಮೇಲೆ ನಾವು ಡೆಪ್ಯುಟೇಷನ್ ಎಲ್ಲ ಮಾಡಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇನ್ನೊಂದು ಕಡೆಗೆ ನೀವು ಕೂಡ ಚರ್ಚೆನೂ ಕೂಡ ಮಾಡ್ತಾ ಇದ್ರಿ ಇಲ್ಲಿ. ಏನಂತ ಹೇಳಿದರೆ, ಯಾಕೆ ನೀವು ಟೀಚರ್ಸ್ನ ರಿಕ್ರೂಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಒಂದು ಕಡೆಗೆ ಶಾರ್ಟೇಜ್ ಆಫ್ ಟೀಚರ್ಸು, ಇನ್ನೊಂದು ಕಡೆಗೆ ನಾವು ಡೆಪ್ಯುಟೇಷನ್ನ ಸದಸ್ಯರು ಕೇಳ್ತಾ ಇದ್ರು, ಮುಖ್ಯಮಂತ್ರಿಗಳು. ಈ ಥರ ಜೆನ್ಯೂನ್ ಕೇಸಸ್ ಇತ್ತು. ಕೆಲವರು ಸುಳ್ಳು ಕೂಡ ಹೇಳ್ಕೊಂಡು ಬಂದಿರೋ, ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ ಅಂತೇಳಿ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಸಭಾಪತಿಗಳು, ಇದು ಭಾಳ ಮುಖ್ಯ. ಫಸ್ಟ್ ಆಫ್ ಆಲ್ ನನಗೆ ಶಾರ್ಟೇಜ್ ಬೇರೆ ಇದೆ, ನಾನು ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಡೆಪ್ಯುಟೇಷನ್ನ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಕೊಡಲಿಲ್ಲ. ಈ ವರ್ಷ ನಾವೆಲ್ಲೂ ಕೂಡ ಮಾಡಲಿಲ್ಲ. ಆದರೆ ನೀವು ಹೇಳ್ದಂಗೆ ಮಾನವೀಯತೆ ಮೇಲೆ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ಕೆಲವು ಸತಿ ಇಂಥ ವಿಚಾರಗಳಲ್ಲಿ ತಾಯಿಗೆ ಏನು ಒಂದು ಮಗುಗೆ ಜನ್ಮ ಕೊಡ್ತಾರೆ, ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ನಮಗೆ ಕರುಣೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ. ಅದಕ್ಕೆ ನಾನು ಉತ್ತರದೊಳಗೇನೆ ನಿಮಗೆಲ್ಲ ಕೊಟ್ಟುಬಿಟ್ಟೆ. ಇದನ್ನೆಲ್ಲ ಯೋಚನೆ ಮಾಡಿ ಇಲಾಖೆಯವ್ರಿಗೆ ಹೇಳಿದೆ, ನೋಡಿ ಈ ಥರ ಎಲ್ಲ ಆಗೋದಿಲ್ಲ, ಕೆಲವು ಸತಿ ಜೆನ್ಯೂನ್ ಕೇಸಸ್ ಇರುತ್ತೆ. ಯಾಕೆಂದರೆ ಕೌನ್ಸಿಲಿಂಗ್ ಮಾಡೋದು ಒಳ್ಳೇದೇ ಮಾನ್ಯ ಸಭಾಪತಿಗಳೇ, ಆದರೆ ಅನಿವಾರ್ಯವಾಗಿ ಇಂಥ ಸಂದರ್ಭ ಇದ್ದಾಗ. ಅದಕ್ಕೆ ನಾನು ಏನು ಮಾಡಿದೆ, ಅವ್ರಿಗೆ ಇನ್ಮೇಲಿಂದ ಅವರು ಮೆಟರ್ನಿಟಿ ಲೀವಿಗೆ ಹೋಗ್ಬೇಕಂದ್ರೆ 15 ದಿವಸ ಒಳಗೆ ನಾವು ಕೊಡಲೇಬೇಕು ಅವ್ರಿಗೆ. ಅದನ್ನು ನಾವಿಲ್ಲ ಅಂತ ಹೇಳಂಗೆ ಕಡ್ಡಾಯವಾಗಿ ರೂಲ್ಸೇ ತರ್ತಾ ಇದೀವಿ ಅದನ್ನ ಇನ್ಮೇಲೆ. ಅದು ಹೆಣ್ಮಕ್ಳಿಗೆ, ಯಾಕೆಂದರೆ ಇವರೆಲ್ಲರೂ ಕೂಡ ಮೋಸ್ಟ್ಲಿ ಡೆಲಿವರಿ ಮತ್ತು ಜಸ್ಟ್ ಮದುವೆ ಆಗಿರ್ತಾರೆ, ಅವ್ರಿಗೆಲ್ಲರೂ ಕೂಡ ಸಂಸಾರ ಶುರು ಆಗ್ತಕ್ಕಂಥ ಅಡಿಷನಲ್ ಜೀವಗಳು ಅವರು ಸಂಸಾರಕ್ಕೆ ಸೇರ್ತಾವೆ. ಇದನ್ನೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬೇಕಾದ. ಅದು ನೀವು
ಬೆಳಗಾಮಲ್ಲಿ ಕೊಟ್ರಿ, ಇಲ್ಲೂ ಕೊಟ್ರಿ, ನನಗೆ ಕೊಟ್ಟಾಗೆಲ್ಲ ನನಗೆ ಕಾನೂನಿನ ತೊಡಕಿರುತ್ತು. ಆದ್ರೆ ಮಾನವೀಯತೆಯನ್ನ ಸರ್ಕಾರದಲ್ಲಿ ಇಲ್ಲ ಅಂದ್ರೆ ತಪ್ಪಾಗ್ತದೆ. ಅದಕ್ಕೆ ನಾವೇನ್ ಮಾಡಿದ್ವಿ, 15 ದಿವಸ. ಅದ್ರ ಜೊತೆಗೆ ಅದು ಒಂದು ಸ್ಮಾಲ್ ಕರೆಕ್ಷನ್ ಬ್ರಾಕೆಟ್ ಅಲ್ಲಿ ಹಾಕ್ಬೇಕಾಯ್ತು. 5 ವರ್ಷ ಕೌನ್ಸಿಲಿಂಗೇ ಇರೋದ್ರಿಂದ ನಾನು ಎಲ್ಲಿ ಬೇಕಲ್ಲಿ ನಾನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಅವರಿಗೆ ಕ್ಯಾಟಗರಿನ ಕೊಟ್ಬಿಡ್ತೀವಿ. ಫಸ್ಟ್ ಅವರಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್. ಅವ್ರು ಎಲ್ಲಿ ಹೋಗ್ಬೇಕೋ ಅವ್ರು 5 ವರ್ಷ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕೊಡ್ತೀವಿ. ಯಾಕೆಂದ್ರೆ ಇದೆಲ್ಲದೂ ಕೂಡ ಕೌನ್ಸಿಲಿಂಗ್. ಐ ಕಾಂಟ್ ಟ್ರಾನ್ಸ್ಫರ್ ಎನಿಬಡಿ. ಅದ್ರೊಳಗೆ ಒಂದು ಬ್ರಾಕೆಟ್ ಅಲ್ಲಿ ಹಾಕ್ಬೇಕಾಯ್ತು. ಕೌನ್ಸಿಲ್ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ಎನಿ ಟೀಚರ್ಸ್ ಆರ್ ಅಂಡರ್ ಕೌನ್ಸಿಲಿಂಗ್. ಅಂಡ್ ಸೆಕೆಂಡ್, ಈ ಸತಿ ಹೊಸದಾಗಿ ಮಾಡಿದೀವಿ, ಯಾವ್ದಾದ್ರು ಟೀಚರ್ ಅನಿವಾರ್ಯವಾಗಿ ಇಂಥ ಸಂದರ್ಭದಲ್ಲಿ ನಾವು ಸ್ಪಂದನೆ ಮಾಡಬೇಕಾಗ್ತದೆ. ಅವರು ಲೀವಿಗೆ ಹೋದಾಗ ಅತಿಥಿ ಶಿಕ್ಷಕರನ್ನ 100ಕ್ಕೆ 100 ಕೊಡ್ತೀವಿ. ಅದನ್ನ ಮುಂದಿನ ವರ್ಷದಿಂದ ಈಗಾಗಲೇ ಇಲಾಖೆಯಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಆಟೋಮೆಟಿಕಲಿ ವಿ ಹ್ಯಾವ್ ಟು ಗಿವ್. ಯಾಕಂದ್ರೆ ಅಲ್ಲಿ ಮತ್ತೆ ನೆಕ್ಸ್ಟ್ ಮಕ್ಕಳಿಗೆ, ಯಾಕಂದ್ರೆ ಅವರು ಮಕ್ಕಳೇ, ಅವರಿಗೆ ಎಜುಕೇಶನ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ಅತಿಥಿ ಶಿಕ್ಷಕರನ್ನ ಕೊಡ್ತೀವಿ. ಇದನ್ನ ಒಂದು ರೀತಿಯಲ್ಲಿ ನಾವೆಲ್ಲ ಹಿರಿಯರ ಜೊತೆಗೆಲ್ಲ ಮಾತಾಡ್ಬೇಕಾದ್ರೆ ಇದು ಸುಮ್ಮನೆ ಜನರಲ್ ಆಗಿ ಚರ್ಚೆ ಮಾಡಿದ್ವಿ. ಈಗ ಅನುಷ್ಠಾನ ಮಾಡೋದ್ರಲ್ಲಿ 100ಕ್ಕೆ 100 ಮಾಡ್ತೀವಿ. ಅತಿ ಶಿಕ್ಷಕರ ವೇತನ ಏನಿರುತ್ತೆ ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅದನ್ನ ಇಂಥ ಕೇಸ್ಗಳಿಗೆ ಮಾತ್ರ. ಇಲ್ಲಾಂದ್ರೆ ಏನಾಗುತ್ತೆ, ಕೈ ಸರಿ ಇಲ್ಲ, ಕಾಲ್ ಸರಿ ಇಲ್ಲ ಅಂದ್ಬಿಟ್ಟು ಮೆಡಿಕಲ್ ರಿಪೋರ್ಟ್ ತಂದು ಅವ್ರು ರಜಾ ಹಾಕ್ಬಿಟ್ಟು ಬೇರೆಯವ್ರನ್ನ ಅತಿ ಶಿಕ್ಷಕರನ್ನ ಕೊಡಕ್ ಆಗೋದಿಲ್ಲ. ಇಲ್ಲಾಂದ್ರೆ ಬೇಕಾದ್ರೆ ಅವರೇ ಕೆಲವರು ಅತಿ ಶಿಕ್ಷಕರನ್ನ ಹಾಕ್ಬಿಡ್ತಾರೆ. ಆ ತರ ತೊಂದರೆ ಆಗಬಾರ್ದು. ಇಲಾಖೆಯಲ್ಲಿ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ತಕ್ಕಂಥ ಕೆಲಸವನ್ನ ಮತ್ತೆ ಅತಿ ಶಿಕ್ಷಕರನ್ನ ಈ ಕ್ಯಾಟಗರಿಗೆ ಕೊಡ್ತೀವಿ. ಸಭಾಪತಿ ಒಂದೇ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್. ಇದು ಈಗೇನು ನೀವು ಇದೇ ಪಾಲಿಸಿ ಏನು ಚೇಂಜ್ ಮಾಡ್ತಾ ಇದ್ದೀರಾ, ಈ ವರ್ಷದಲ್ಲೇ ಸ್ಟಾರ್ಟ್ ಮಾಡ್ತೀರಾ ಕೌನ್ಸಿಲಿಂಗ್? ಈಗೇನು ಏಪ್ರಿಲ್ ಮೇ ಅಲ್ಲಿ ಬರುತ್ತಲ್ಲ, ಈಗ ಸ್ಟಾರ್ಟ್ ಮಾಡ್ತೀರಾ? ಯಾವಾಗ್ಲೂ ಕೂಡ ಯಾವಾಗ ಬೇಕು ಅವಾಗ ಮಾಡ್ತಿದ್ವಿ, ಇಲ್ಲ ನಮ್ಮ ಅನುಕೂಲಕ್ಕೆ ನಾವು ಮಾಡ್ತಾ ಇದ್ವಿ. ಆದ್ರೆ ಈ ಸತಿಗೆ ಎಕ್ಸಾಮ್ ಆದ ತಕ್ಷಣ ಬಿಫೋರ್ June 1 ಅಂದ್ರೆ May 30 June 1 ಸ್ಕೂಲ್ ಶುರು ಆಗಸ್ಟಿಗೆ ಕಂಪ್ಲೀಟ್ ಆಗಿ ಏನು ಟೀಚರ್ಸ್ ಟ್ರಾನ್ಸ್ಫರ್ಸ್ ಕೌನ್ಸಿಲಿಂಗ್ ಮೂಲಕ ಏನಾಗಬೇಕು ಅದನ್ನ ಮುಗಿಸ್ಬಿಡ್ತೀವಿ. ಸೊ ಇದ್ರದ್ದೆಲ್ಲದು ಗೊತ್ತಾಗುತ್ತೆ, ಆಟೋಮೆಟಿಕಲಿ ನಾವು ಕೊಡ್ತೀವಿ. ಬಟ್ ಮೆಟರ್ನಿಟಿ ಲೀವ್ ಏನಿದೆ ಆ ವರ್ಷದೊಳಗೆ ಎನಿ ಟೈಮ್ ಅವ್ರು ಕೇಳ್ಬೋದು, ಗೊತ್ತಾಗೋದಿಲ್ಲ. ಅದಕ್ಕೆ ಅತಿ ಶಿಕ್ಷಕರನ್ನ ಕೊಡ್ತೀವಿ. ಕೊನೆಯದಾಗಿ ಸಭಾಪತಿಯವರೇ, ಈಗ ಇವ್ರೇನು ಅಂದ್ರೆ ಮಿನಿಸ್ಟರ್ ಪರ್ಸನಲಿ ಅಲ್ಲ, ಮುಂದೆ ಹೇಳ್ಬೋದು ಅಲ್ಲಿ ವೇಕೆನ್ಸಿ ಇಲ್ಲ ಅಂತ ಹೇಳ್ಬೋದು. ಈಗ ಸಪೋಸ್ ಆ ಮದರಿಗೆ ಸಪೋರ್ಟ್ ಸಿಸ್ಟಮ್ ಬೇಕು. ಮಗು 5 ವರ್ಷ ಆಗೋವರೆಗೆ ಅವ್ರ ತವ್ರ ಮನೆಯಲ್ಲೋ ಅವ್ರ ಸ್ವಂತ ಇದು ಹಸ್ಬೆಂಡ್ ಹೌಸಿಗೋ ಆ ಜಾಗಕ್ಕೆ ಟ್ರಾನ್ಸ್ಫರ್ ಕೇಳ್ತಾರೆ. ಇದಕ್ಕಂದ್ರೆ ಅಲ್ಲಿ ಅವ್ರಿಗೆ ಮಕ್ಕಳನ್ನ ಬೆಳೆಸೋಕ್ಕೆ ಸಪೋರ್ಟ್ ಸಿಸ್ಟಮ್ ಇರ್ತದೆ. ಅಲ್ಲಿ ವೇಕೆನ್ಸಿ ಇಲ್ಲ ಅಂತೇಳಿ ಇವರು ಹಾರೈಕೆ ಆಗಬಾರ್ದು. ವೇಕೆನ್ಸಿ ಇಲ್ಲ ಅಂದರೆ ಯಾರನ್ನೊಬ್ಬರನ್ನ ಮೇಲ್ ಟೀಚರ್ನ ಟ್ರಾನ್ಸ್ಫರ್ ಮಾಡಿ ಇವರಿಗೆ ಆದ್ಯತೆ ಕೊಡಬೇಕಂತ ನನ್ನ ಮನವಿ ಅಷ್ಟೇ, ಇನ್ನೇನಿಲ್ಲ ಸಭಾಪತಿಯರು. ಯಾಕೆಂದ್ರೆ ಕೌನ್ಸಿಲಿಂಗ್ ರೂಲ್ಸ್ ಇದೆ, ಅದನ್ನ ನಾನು ಚೇಂಜ್ ಮಾಡಕ್ಕಲ್ಲ. ಆ ತರದ್ರಲ್ಲಿ ವಿಚಾರ ಮಾಡ್ತೀವಿ. ಬಟ್ ಇಟ್ ಮೈಟ್ ಬಿ ಲಿಟಲ್ ಡಿಫಿಕಲ್ಟ್. ಬಟ್ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲ, ಕೌನ್ಸಿಲಿಂಗ್ ಇರೋದ್ರಿಂದ ಫುಲ್ ನಮ್ದು ಕಂಪ್ಲೀಟ್ ಸಿಸ್ಟಮೇ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಅವ್ರಿಗೆ ಯಾವ ರೀತಿ ಈಗ ನಾನು ಉತ್ತರ ಕೊಟ್ಟಿದ್ದೀನಲ್ಲ ಅದೇ ರೀತಿ ಏನಾದ್ರು ಸಹಕಾರ ಮಾಡ್ಬೇಕಾ, ನಾನು ಇಲಾಖೆಯವ್ರ ಜೊತೆಗೆ ಮಾತಾಡ್ಕೊಂಡು ಏನಾದ್ರು ಸಹಕಾರ ಮಾಡಕ್ ಆದ್ರೆ ನಮ್ಮ ಹೆಜ್ಜೆನ ಮುಂದೆ ಇಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.